ಓಂ ಶಾಂತಿ. ಮುರಳಿಯ ಮುಖ್ಯ ಸಾರ ದಿನಾಂಕ 8/1/25. ಬಾಪ್ದಾದ ತಿಳಿಸ್ತಾರೆ, ಮಧುರ ಮಕ್ಕಳೇ, ತಂದೆಯ ಶ್ರೀಮತವು ನಿಮಗೆ 21 ಪೀಳಿಗೆಗಳು ಸುಖವನ್ನು ಕೊಡುತ್ತದೆ. ಇಂತಹ ಭಿನ್ನವಾದ ಮತವನ್ನು ತಂದೆಯನ್ನು ಬಿಟ್ಟು ಮತ್ಯಾರೂ ಕೊಡಲು ಸಾಧ್ಯವಿಲ್ಲ. ನೀವು ಶ್ರೀಮತದಂತೆ ನಡೆಯುತ್ತಾ ಇರಿ. ಬಾಪ್ದಾದ ಪ್ರಶ್ನೆ ಕೇಳ್ತಾರೆ, ತಮಗೆ ತಾವು ರಾಜತಿಲಕ ಕೊಟ್ಟುಕೊಳ್ಳುವುದರ ಸಹಜ ಪುರುಷಾರ್ಥವೇನು? ಬಾಪ್ದಾದ ಉತ್ತರ ಹೇಳ್ತಾರೆ, 1. ತಮಗೆ ತಾವು ರಾಜತಿಲಕವನ್ನು ಕೊಟ್ಟುಕೊಳ್ಳಲು ತಂದೆಯಿಂದ ಯಾವ ಶಿಕ್ಷಣ ಸಿಗುತ್ತದೆಯೋ ಅದರ ಮೇಲೆ ಚೆನ್ನಾಗಿ ನಡೆಯಿರಿ. ಇದರಲ್ಲಿ ಆಶೀರ್ವಾದ ಅಥವಾ ಕೃಪೆಯ ಮಾತಿಲ್ಲ. 2. ಫಾಲೋ ಫಾದರ್ ಆಗಬೇಕು, ಅನ್ಯರನ್ನು ನೋಡಬಾರ್ದು. ಮನ್ಮನಾಭವ, ಇದರಿಂದ ತನಗೆ ತಾನೇ ತಿಲಕವು ಸಿಗುತ್ತದೆ. ವಿದ್ಯೆ ಮತ್ತು ನೆನಪಿನ ಯಾತ್ರೆಯಿಂದ ನೀವು ಭಿಕ್ಷುಕರಿಂದ ರಾಜಕುಮಾರರಾಗುತ್ತೀರಿ. ಬಾಪ್ದಾದ ಧಾರಣೆಗೋಸ್ಕರ ತಿಳಿಸುತ್ತಾರೆ. 1. ಅವಿನಾಶಿ ಜ್ಞಾನಧನ ದಾನ ಮಾಡಿ ಮಹಾದಾನಿಗಳಾಗಬೇಕು. ಹೇಗೆ ಬ್ರಹ್ಮ ತಂದೆಯು ತನ್ನ ಸರ್ವಸ್ವವನ್ನು ಇದರಲ್ಲಿ ತೊಡಗಿಸಿದರು, ಅದೇ ರೀತಿ ತಂದೆಯನ್ನು ಅನುಸರಿಸಿ ರಾಜಧಾನಿಯಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕು. 2. ಶಿಕ್ಷೆಗಳಿಂದ ಪಾರಾಗಲು ಯೋಗ ಬಲವನ್ನು ಜಮಾ ಮಾಡಿಕೊಳ್ಳಬೇಕು. ಅದರಿಂದ ಕರ್ಮಾತೀತ ಸ್ಥಿತಿಯನ್ನು ಪಡೆಯಬೇಕು. ಗೌರವಾನ್ವಿತ ತೇರ್ಗಡೆ ಆಗುವ ಸಂಪೂರ್ಣ ಪುರುಷಾರ್ಥ ಮಾಡಬೇಕು. ಅನ್ಯರನ್ನು ನೋಡಬಾರ್ದು. ಬಾಪ್ದಾದ ವರದಾನ ಕೊಡ್ತಾರೆ, ಕಠಿಣ ನಿಯಮ ಮತ್ತು ದೃಢ ಸಂಕಲ್ಪದ ಮೂಲಕ ಹುಡುಗಾಟಿಕೆಯನ್ನು ಸಮಾಪ್ತಿ ಮಾಡುವಂತಹ ಬ್ರಹ್ಮ ತಂದೆಯ ಸಮಾನ ಅವಿಶ್ರಾಂತಿಯಾಗಿರಿ. ಬಾಪ್ದಾದ ಸ್ಲೋಗನ್ ಹೇಳ್ತಾರೆ, ಸಮರ್ಥ ಮಾತಿನ ಲಕ್ಷಣವಾಗಿದೆ. ಪ್ರತಿಯೊಂದು ಮಾತಿನಲ್ಲಿ ಆತ್ಮಿಕ ಭಾವ ಮತ್ತು ಶುಭ ಭಾವನೆ ಇರಲಿ. ಅಚ್ಚಾ. ಓಂ ಶಾಂತಿ.